ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಈ ವಿಡಿಯೋವನ್ನು ಆರಂಭಿಸುವ ಮೊದಲು ಒಂದು ಚಿಕ್ಕ ವಿನಂತಿ. ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಹಾಗೂ ಕುಟುಂಬದವರಿಗೊಂದಿಗೆ ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂದು ರಾತ್ರಿ ಮಲಗುವ ಮೊದಲು ಸಂದೇಶವನ್ನು ಸಂಪೂರ್ಣವಾಗಿ ಕೇಳಿ, ಏಕೆಂದರೆ ಗುರುರಾಯರು ಕೃಪೆ ಯಾವ ಕ್ಷಣದಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಈ ರಾತ್ರಿ ನೀನು ಈ ವಿಡಿಯೋ ನೋಡುತ್ತಿದ್ದರೆ ಇದು ಆಕಸ್ಮಿಕ ಅಲ್ಲ. ಗುರುರಾಯರು ನಿನ್ನ ಮನಸ್ಸನ್ನು ಕೇಳಿದ್ದಾರೆ. ನಿನ್ನ ಕಣ್ಣೀರು, ನಿನ್ನ ನೋವು, ನಿನ್ನ ಸೈಲೆಂಟ್ ಪ್ರೇಯರ್ಸ್ ಎಲ್ಲವೂ ಅವರಿಗೆ ಗೊತ್ತು. ಇಂದು ರಾತ್ರಿ ನೀನು ಕೇಳುವ ಈ ಒಂದು ಸಂದೇಶ ನಿನ್ನ ಜೀವನವನ್ನು ಬದಲಾಯಿಸಬಹುದು. ಕಣ್ಣು ಮುಚ್ಚಿ ಕೇಳು, ಇದು ಭಕ್ತಿಯಿಂದ ಆಶೀರ್ವಾದ. ಇಂದು ರಾತ್ರಿ ಮಲಗುವ ಮೊದಲು ಈ ಸಂದೇಶವನ್ನು ಸಂಪೂರ್ಣವಾಗಿ ಕೇಳಿ, ಏಕೆಂದರೆ ಗುರುರಾಯರ ಕೃಪೆ ಯಾವ ಕ್ಷಣದಲ್ಲಿ ಜೀವನವನ್ನು ಬದಲಾಯಿಸುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ರಾತ್ರಿ ಸಮಯ ಎನ್ನುವುದು ಕೇವಲ ವಿಶ್ರಾಂತಿಯ ಸಮಯವಲ್ಲ, ಅದು ನಮ್ಮ ಮನಸ್ಸು ದೇವರ ಹತ್ತಿರ ಹೋಗುವ ಸಮಯ. ದಿನವಿಡೀ ನಾವು ಎಷ್ಟು ಕಷ್ಟಗಳನ್ನು ಅನುಭವಿಸುತ್ತೇವೆ. ಕೆಲವರು ಹಣದ ಸಮಸ್ಯೆಯಿಂದ ಕಣ್ಣೀರು ಹಾಕುತ್ತಾರೆ, ಕೆಲವರು ಆರೋಗ್ಯದ ತೊಂದರೆಯಿಂದ ನಿದ್ರೆ ಕಳೆದುಕೊಳ್ಳುತ್ತಾರೆ, ಕೆಲವರು ಮನೆಯ ಸಮಸ್ಯೆಗಳಿಂದ ಮನಸ್ಸಿನಲ್ಲಿ ನೋವನ್ನು ಒತ್ತಿಕೊಂಡಿರುತ್ತಾರೆ. ಆದರೆ ಗುರು ರಾಘವೇಂದ್ರ ಸ್ವಾಮಿಗಳು ಹೇಳುವ ಒಂದು ಸಂದೇಶ ಇದೆ: ನನ್ನನ್ನು ನಂಬಿ ಬಂದವರನ್ನು ನಾನು ಎಂದಿಗೂ ಕೈ ಬಿಡುವುದಿಲ್ಲ. ಈ ಒಂದು ಮಾತು ಸಾವಿರ ಆಶಾಕಿರಣಗಳಂತೆ ನಮ್ಮ ಬದುಕನ್ನು ಬೆಳಗಿಸುತ್ತದೆ. ಇಂದು ನಿಮ್ಮ ಹೃದಯದಲ್ಲಿ ಎಷ್ಟೇ ನೋವಿದ್ದರೂ, ಎಷ್ಟೇ ಕಷ್ಟಗಳಿದ್ದರೂ, ಎಷ್ಟೇ ಸಂಕಷ್ಟಗಳಿದ್ದರೂ ಗುರುರಾಯರ ಪಾದದಲ್ಲಿ ಇಟ್ಟು ಬಿಡಿ. ಯಾಕಂದರೆ ಮನುಷ್ಯನಿಗೆ ಅಸಾಧ್ಯವಾದುದನ್ನು ದೇವರು ಸಾಧ್ಯ ಮಾಡುತ್ತಾನೆ. ಗುರುರಾಯರು ಬೃಂದಾವನದ ಮುಂದೆ ನಿಂತು ಕಣ್ಣೀರು ಹಾಕಿದ ಅನೇಕ ಭಕ್ತರ ಜೀವನದಲ್ಲಿ ಅದ್ಭುತಗಳು ನಡೆದಿವೆ. ವೈದ್ಯರ ಕೈಯಲ್ಲಿ ಕೈ ಚೆಲ್ಲಿದ ಸಂದರ್ಭಗಳು, ಗುರುರಾಯರ ಕೃಪೆಯಿಂದ ಆರೋಗ್ಯ ದೊರೆತ ಉದಾಹರಣೆಗಳಿವೆ. ಎಲ್ಲ ದಾರಿಗಳು ಮುಚ್ಚಿದಾಗ ಹೊಸ ದಾರಿ ತೆರೆದ ಅನುಭವಗಳಿವೆ. ಇದು ಕೇವಲ ಕಥೆಯಲ್ಲ, ಇದು ಭಕ್ತಿಯ ಶಕ್ತಿ. ನೀವು ಇಂದು ರಾತ್ರಿ ಮಲಗುವ ಮೊದಲು ಒಂದು ಬಾರಿ ಕಣ್ಣು ಮುಚ್ಚಿ ಹೀಗೆ ಹೇಳಿ: ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಗುರಾಯರೇ, ನನ್ನ ಜೀವನದ ಹೊರೆಗಳನ್ನು ನಿನ್ನ ಪಾದಗಳಲ್ಲಿ ಇಡುತ್ತಿದ್ದೇನೆ. ನನ್ನ ಕೈ ಹಿಡಿದು ನಡೆಸು. ಈ ಪ್ರಾರ್ಥನೆ ಹೃದಯದಿಂದ ಬಂದರೆ ಗುರುರಾಯರು ಖಂಡಿತವಾಗಿ ಕೇಳುತ್ತಾರೆ. ಕೆಲವೊಮ್ಮೆ ನಾವು ಯಾಕೆ ಇಷ್ಟು ಕಷ್ಟ ಅನುಭವಿಸುತ್ತಿದ್ದೇವೆ ಎಂದು ಪ್ರಶ್ನಿಸುತ್ತೇವೆ. ದೇವರು ನಮ್ಮನ್ನು ಮರೆತನೆ ಎಂದು ಯೋಚಿಸುತ್ತೇವೆ. ಆದರೆ ಸತ್ಯವೇನೆಂದರೆ ಗುರುರಾಯರು ನಿಮ್ಮನ್ನು ಎಂದಿಗೂ ಮರೆತಿಲ್ಲ. ನೀವು ಇಂದು ಅನುಭವಿಸುತ್ತಿರುವ ಪ್ರತಿಯೊಂದು ನೋವಿನ ಹಿಂದೆಯೂ ಒಂದು ದೊಡ್ಡ ಆಶೀರ್ವಾದ ಅಡಗಿರಬಹುದು. ರಾತ್ರಿ ಕತ್ತಲೆ ಎಷ್ಟು ಗಾಢವಾಗಿದ್ದರೂ ಬೆಳಗಿನ ಸೂರ್ಯೋದಯವನ್ನು ತಡೆಯಲು ಸಾಧ್ಯವಿಲ್ಲ. ಹಾಗೆಯೇ ನಿಮ್ಮ ಕಷ್ಟಗಳು ಎಷ್ಟೇ ದೊಡ್ಡದಾಗಿದ್ದರೂ ಗುರುರಾಯರ ಕೃಪೆಯನ್ನು ತಡೆಯಲು ಸಾಧ್ಯವಿಲ್ಲ. ಮಗು, ನಿಮ್ಮ ಮನಸ್ಸು ಒಡೆದಿದ್ದರೆ ಗುರುರಾಯರ ಹೆಸರನ್ನು ಜಪಿಸು. ನಿಮ್ಮ ಕಣ್ಣಲ್ಲಿ ಕಣ್ಣೀರು ಇದ್ದರೆ ಗುರುರಾಯರ ನೆನಪನ್ನು ಮಾಡು. ನಿಮ್ಮ ಜೀವನದಲ್ಲಿ ಭಯ ಇದ್ದರೆ ಗುರುರಾಯರ ಆಶೀರ್ವಾದವನ್ನು ಬೇಡಿ. ಯಾಕೆಂದರೆ ಗುರುರಾಯರ ಸ್ಮರಣೆ ಇದ್ದಲ್ಲಿ ಭಯಕ್ಕೆ ಸ್ಥಾನವಿಲ್ಲ. ಇಂದು ರಾತ್ರಿ ಗುರುರಾಯರು ನಿಮಗೆ ಒಂದು ಸಂದೇಶ ಕಳಿಸುತ್ತಿದ್ದಾರೆ: ಭಯಪಡಬೇಡ, ನಾನು ನಿನ್ನ ಜೊತೆ ಇದ್ದೇನೆ. ಈ ಒಂದು ವಾಕ್ಯ ನಿನ್ನ ಮನಸ್ಸಿನಲ್ಲಿ ನೆಲೆಸಲಿ. ಬಹಳ ಜನರು ತಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ ಎಂದು ಬೇಸರಪಡುತ್ತಾರೆ. ಆದರೆ ದೇವರ ಉತ್ತರ ಕೊಡುತ್ತಿಲ್ಲ ಎನ್ನುವುದು ತಪ್ಪು. ಕೆಲವೊಮ್ಮೆ ಉತ್ತರ ಬರಲು ಸಮಯ ಬೇಕಾಗುತ್ತದೆ. ಬೀಜ ಬಿತ್ತಿದ ತಕ್ಷಣ ಫಲ ಸಿಗುವುದಿಲ್ಲ. ಹಾಗೆಯೇ ಪ್ರಾರ್ಥನೆ ಮಾಡಿದ ತಕ್ಷಣ ಫಲ ಕಾಣದಿದ್ದರೂ ದೇವರು ಕೆಲಸ ಮಾಡುತ್ತಿರುತ್ತಾನೆ. ನಿಮ್ಮ ಜೀವನದಲ್ಲಿಯೂ ಒಂದು ಅದ್ಭುತಕ್ಕಾಗಿ ಗುರುರಾಯರು ಸಿದ್ಧತೆ ಮಾಡುತ್ತಿರಬಹುದು. ಆದ್ದರಿಂದ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಇಂದು ರಾತ್ರಿ ಮಲಗುವ ಮೊದಲು 11 ಬಾರಿ ಹೀಗೆ ಜಪಿಸಿ: ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ಮಂತ್ರ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ನಿಮ್ಮ ಮನೆಗೆ ಸಂತೋಷ ಬರಲಿ, ನಿಮ್ಮ ಕುಟುಂಬಕ್ಕೆ ಆರೋಗ್ಯ ದೊರಕಲಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಸಿಗಲಿ, ನಿಮ್ಮ ಸಾಲಗಳು ತೀರಲಿ, ನಿಮ್ಮ ಮನಸ್ಸಿನ ಆಸೆಗಳು ನೆರವೇರಲಿ. ಇದು ಗುರುರಾಯರ ಪಾದದಲ್ಲಿ ನಮ್ಮ ಪ್ರಾರ್ಥನೆ. ಮಗು, ಈ ವಿಡಿಯೋವನ್ನು ಕೇಳುತ್ತಿರುವ ನಿಮ್ಮ ಜೀವನದಲ್ಲಿ ಈಗ ಎಷ್ಟೇ ಕತ್ತಲಿದ್ದರೂ ನೆನಪಿಡಿ, ಗುರುರಾಯರ ಕೃಪೆ ಒಂದು ಕ್ಷಣದಲ್ಲಿ ಎಲ್ಲವನ್ನು ಬದಲಾಯಿಸಬಲ್ಲದು. ಆದ್ದರಿಂದ ನಗುವನ್ನು ಕಳೆದುಕೊಳ್ಳಬೇಡಿ, ಭರವಸೆಯನ್ನು ಬಿಡಬೇಡಿ, ಭಕ್ತಿಯನ್ನು ಕಡಿಮೆ ಮಾಡಬೇಡಿ. ಗುರುರಾಯರು ನಿಮ್ಮ ಜೊತೆ ಇದ್ದಾರೆ. ಇಂದು ರಾತ್ರಿ ನೀವು ಮಲಗುವಾಗ ನಿಮ್ಮ ತಲೆಯ ಮೇಲೆ ಗುರುರಾಯರ ಆಶೀರ್ವಾದದ ಕೈಯಿದೆ ಎಂದು ಭಾವಿಸಿ. ನಿಮ್ಮ ಎಲ್ಲ ದುಃಖಗಳು ದೂರವಾಗಲಿ, ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡಲಿ, ನಿಮ್ಮ ಹೃದಯದಲ್ಲಿ ಶಾಂತಿ ನೆಲೆಸಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನಲ್ಲಿ ಬರೆಯಿರಿ: ರಾಯರೇ, ನನ್ನ ಕೈ ಬಿಡಬೇಡಿ.
ಮಗು, ಜೀವನದಲ್ಲಿ ಕೆಲವೊಮ್ಮೆ ನಾವು ಒಬ್ಬರೇ ಇದ್ದೇವೆ ಎಂಬ ಭಾವನೆ ಬರುತ್ತದೆ. ನಮ್ಮ ನೋವನ್ನು ಕೇಳುವವರೇ ಇಲ್ಲ ಎಂದು ಅನಿಸುತ್ತದೆ. ಹೃದಯ ತುಂಬ ದುಃಖದಿಂದ ತುಂಬಿದಾಗ ಕಣ್ಣೀರು ಸಹ ಮೌನವಾಗಿ ಹರಿಯುತ್ತದೆ. ಆದರೆ ಆ ಕ್ಷಣದಲ್ಲಿಯೇ ಗುರುರಾಯರು ನಿಮ್ಮ ಹತ್ತಿರ ಇರುತ್ತಾರೆ. ನೀವು ಯಾರಿಗೂ ಹೇಳದ ನೋವನ್ನು ಕೂಡ ಗುರುರಾಯರು ತಿಳಿದಿರುತ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಗಾಯಗಳಿವೆ, ನಿಮ್ಮ ಹೃದಯ ಎಷ್ಟು ಬಾರಿ ಮುರಿದಿದೆ, ನೀವು ಎಷ್ಟು ಬಾರಿ ಕಣ್ಣೀರು ಹಾಕಿದ್ದೀರಿ, ಇವೆಲ್ಲವೂ ಗುರುರಾಯರ ದೃಷ್ಟಿಯಿಂದ ಮರೆಯಾಗಿಲ್ಲ. ಆದ್ದರಿಂದ ಇಂದು ರಾತ್ರಿ ಒಂದು ನಿರ್ಧಾರ ಮಾಡಿ. ಇನ್ನು ಮುಂದೆ ಭಯದಲ್ಲಿ ಬದುಕಬೇಡಿ, ನಿರಾಶೆಯಲ್ಲಿ ಮುಳುಗಬೇಡಿ, ದುಃಖದಲ್ಲಿ ಜೀವನ ಮುಗಿದು ಹೋಗುತ್ತದೆ ಎಂದು ಯೋಚಿಸಬೇಡಿ. ಯಾಕಂದರೆ ಗುರುರಾಯರ ಆಶೀರ್ವಾದ ಬಂದಾಗ ಕಲ್ಲಿನಂತಿರುವ ಪರಿಸ್ಥಿತಿಯು ಹೂವಿನಂತೆ ಬದಲಾಗುತ್ತದೆ. ಒಮ್ಮೆ ಯೋಚಿಸಿ, ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಎಷ್ಟೋ ಸಂಕಷ್ಟಗಳು ಬಂದಿವೆ, ಆದರೂ ನೀವು ಇಂದಿಗೂ ಬದುಕಿದ್ದೀರಿ, ಇಂದಿಗೂ ಉಸಿರಾಡುತ್ತಿದ್ದೀರಿ, ಇಂದಿಗೂ ದೇವರ ಹೆಸರನ್ನು ಜಪಿಸುತ್ತಿದ್ದೀರಿ. ಇದು ಗುರುರಾಯರ ಕೃಪೆಯಲ್ಲವೇ? ಕೆಲವೊಮ್ಮೆ ನಾವು ಪಡೆದ ಆಶೀರ್ವಾದಗಳನ್ನು ಮರೆತು ಇಲ್ಲದಿರುವ ವಿಷಯಗಳ ಬಗ್ಗೆ ಮಾತ್ರ ಚಿಂತಿಸುತ್ತೇವೆ. ಆದರೆ ಇಂದು ರಾತ್ರಿ ನಿಮ್ಮ ಬಳಿ ಇರುವ ಪ್ರತಿಯೊಂದು ಆಶೀರ್ವಾದಕ್ಕೂ ಕೃತಜ್ಞತೆ ಸಲ್ಲಿಸಿ. ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಆರೋಗ್ಯಕ್ಕಾಗಿ, ನಿಮ್ಮ ಜೀವನಕ್ಕಾಗಿ ಗುರುರಾಯರಿಗೆ ಧನ್ಯವಾದ ಹೇಳಿ. ಧನ್ಯವಾದ ಹೇಳುವ ಹೃದಯದಲ್ಲಿ ದೇವರ ಕೃಪೆ ಇನ್ನಷ್ಟು ಹೆಚ್ಚಾಗುತ್ತದೆ. ಮಗು, ಈ ಕ್ಷಣದಲ್ಲಿ ಈ ವಿಡಿಯೋವನ್ನು ಕೇಳುತ್ತಿರುವ ಯಾರಾದರೂ ತುಂಬ ದುಃಖದಲ್ಲಿದ್ದರೆ ಗುರುರಾಯರವರಿಗೆ ಶಕ್ತಿ ನೀಡಲಿ. ಯಾರಾದರೂ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅವರ ಮನೆಗೆ ಸಮೃದ್ಧಿ ಬರಲಿ. ಯಾರಾದರೂ ಅನಾರೋಗ್ಯದಿಂದ ನರಳುತ್ತಿದ್ದರೆ ಅವರಿಗೆ ಆರೋಗ್ಯ ದೊರಕಲಿ. ಯಾರಾದರೂ ಮನಸ್ಸಿನ ನೋವಿನಿಂದ ಕಣ್ಣೀರು ಹಾಕುತ್ತಿದ್ದರೆ ಅವರ ಕಣ್ಣೀರನ್ನು ಗುರುರಾಯರು ಒರೆಸಲಿ. ಇದೇ ನಮ್ಮ ಪ್ರಾರ್ಥನೆ. ನಾಳೆಯ ದಿನ ನಿಮ್ಮ ಜೀವನದಲ್ಲಿ ಹೊಸ ಆಶೆಯನ್ನು ತರಲಿ. ನೀವು ಕಾಯುತ್ತಿರುವ ಶುಭ ಸುದ್ದಿ ಶೀಘ್ರದಲ್ಲೇ ಬರಲಿ. ನಿಮ್ಮ ಮನಸ್ಸಿನ ಒಂದು ದೊಡ್ಡ ಆಸೆ ನೆರವೇರಲಿ. ನೀವು ಬಹಳ ದಿನಗಳಿಂದ ಕಾಯುತ್ತಿರುವ ಸಂತೋಷ ನಿಮ್ಮ ಬಾಗಿಲು ತಟ್ಟಲಿ. ನೆನಪಿಡಿ, ಗುರುರಾಯರು ತಡ ಮಾಡಬಹುದು, ಆದರೆ ಭಕ್ತರನ್ನು ಎಂದಿಗೂ ಮರೆಯುವುದಿಲ್ಲ. ಇಂದು ರಾತ್ರಿ ಮಲಗುವ ಮೊದಲು 3 ಬಾರಿ ಭಕ್ತಿಯಿಂದ ಹೇಳಿ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ಜಪದೊಂದಿಗೆ ನಿಮ್ಮ ರಾತ್ರಿ ಶಾಂತಿಯಿಂದ ಕಳೆಯಲಿ. ಗುರುರಾಯರ ಕೃಪೆ ನಿಮ್ಮ ಮನೆ ಮೇಲೆ ಸದಾ ಇರಲಿ. ಕಮೆಂಟ್ನಲ್ಲಿ ಬರೆಯಿರಿ, ರಾಯರೇ ನನ್ನ ಕುಟುಂಬವನ್ನು ಕಾಪಾಡಿ. ಮಗು, ಈ ಕ್ಷಣದಲ್ಲಿ ನೀವು ಈ ಸಂದೇಶವನ್ನು ಕೇಳುತ್ತಿದ್ದರೆ ಅದು ಆಕಸ್ಮಿಕವಲ್ಲ, ಗುರುರಾಯರ ಕೃಪೆಯಿಂದಲೇ ನೀವು ಇಲ್ಲಿ ಬಂದಿದ್ದೀರಿ ಎಂದು ಭಾವಿಸಿ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ನಿಂತಂತೆ ಅನಿಸುತ್ತದೆ. ಯಾವ ದಾರಿಯೂ ಕಾಣುವುದಿಲ್ಲ, ಯಾವ ಉತ್ತರಕ್ಕೂ ಸ್ಪಷ್ಟತೆ ಇರುವುದಿಲ್ಲ. ಆದರೆ ನೆನಪಿಡಿ, ಕತ್ತಲೆ ಕೊನೆಯಲ್ಲೇ ಬೆಳಕು ಹುಟ್ಟುತ್ತದೆ. ನೀವು ಇಂದು ಅನುಭವಿಸುತ್ತಿರುವ ಕಷ್ಟಗಳು ಶಾಶ್ವತವಲ್ಲ, ಅದು ಒಂದು ಪರೀಕ್ಷೆ ಮಾತ್ರ. ಗುರುರಾಯರು ತಮ್ಮ ಭಕ್ತರನ್ನು ಪರೀಕ್ಷಿಸುವಾಗ ಅವರ ಭಕ್ತಿಯ ಶಕ್ತಿಯನ್ನು ಹೆಚ್ಚಿಸುತ್ತಾರೆ. ನೀವು ಎಷ್ಟು ಬಿದ್ದರೂ ಗುರುರಾಯರು ನಿಮ್ಮನ್ನು ಎತ್ತುತ್ತಾರೆ. ನೀವು ಎಷ್ಟು ಹತ್ತರೂ ಅವರ ಕಣ್ಣುಗಳು ನಿಮ್ಮ ಮೇಲೆ ಇರುತ್ತವೆ. ನೀವು ಏನನ್ನಾದರೂ ಕಳೆದುಕೊಂಡರೂ ಅದಕ್ಕಿಂತ ಉತ್ತಮವಾದುದನ್ನು ಅವರು ನಿಮಗೆ ನೀಡುತ್ತಾರೆ. ಇದು ಭಕ್ತಿಯ ರಹಸ್ಯ. ಭಕ್ತರೇ, ನೀವು ಇಂದು ರಾತ್ರಿ ಮಲಗುವಾಗ ಒಂದು ಕ್ಷಣ ಕಣ್ಣು ಮುಚ್ಚಿ ನಿಮ್ಮ ಎಲ್ಲ ಚಿಂತೆಗಳನ್ನು ಮನಸ್ಸಿನಿಂದ ಹೊರಗೆ ಬಿಡಿ. ನಿಮ್ಮ ಸಾಲಗಳು, ನಿಮ್ಮ ಸಮಸ್ಯೆಗಳು, ನಿಮ್ಮ ನೋವುಗಳು ಎಲ್ಲವನ್ನು ಒಂದು ಕ್ಷಣ ಬದಿಗಿಡಿ. ಮತ್ತೆ ಹೀಗೆ ಹೇಳಿ, ಗುರುರಾಯರೇ, ನಾನು ಇನ್ನೂ ಸಹಿಸುವ ಶಕ್ತಿ ಇಲ್ಲ, ನನ್ನ ಜೀವನವನ್ನು ನೀವೇ ಹಿಡಿದು ನಡೆಸಿ. ಈ ಮಾತು ಹೃದಯದಿಂದ ಬಂದರೆ ಅದು ಖಾಲಿ ಹೋಗುವುದಿಲ್ಲ. ಗುರುರಾಯರು ಮೌನವಾಗಿ ಕೆಲಸ ಪ್ರಾರಂಭಿಸುತ್ತಾರೆ. ಮಗು, ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಒಂದು ಸಂತೋಷದ ಸುದ್ದಿ ಬರಲಿದೆ. ನೀವು ನಿರೀಕ್ಷಿಸಿದ ಸಮಯದಲ್ಲಿ ಒಂದು ಅದ್ಭುತ ಸಂಭವಿಸಲಿದೆ. ನೀವು ಇದು ಸಾಧ್ಯವೇ ಇಲ್ಲ ಎಂದುಕೊಂಡಿದ್ದ ವಿಷಯವೇ ಹೌದು, ಇದು ಸಾಧ್ಯ ಆಗಲಿದೆ. ಅದೇ ಗುರುರಾಯರ ಕೃಪೆ. ಜೀವನದಲ್ಲಿ ಕೆಲವರು ನಿಮ್ಮನ್ನು ಬಿಡಬಹುದು, ಕೆಲವು ಅವಕಾಶಗಳು ಕೈತಪ್ಪಬಹುದು, ಕೆಲವು ಕನಸುಗಳು ತಡವಾಗಬಹುದು. ಆದರೆ ಗುರುರಾಯರ ಕೃಪೆ ಎಂದಿಗೂ ನಿಮ್ಮನ್ನು ಬಿಡುವುದಿಲ್ಲ. ಅವರು ನಿಮ್ಮನ್ನು ನಿಧಾನವಾಗಿ ಆದರೆ ಖಚಿತವಾಗಿ ಸರಿಯಾದ ದಾರಿಯಲ್ಲಿ ನಡೆಸುತ್ತಾರೆ. ಇದು ನಂಬಿಕೆ. ಮಗು, ಇಂದು ರಾತ್ರಿ ನಿಮ್ಮ ಹೃದಯಕ್ಕೆ ಒಂದು ಭರವಸೆ ಕೊಡಿ. ನಾನು ಭಕ್ತಿಯನ್ನು ಬಿಡುವುದಿಲ್ಲ, ನಾನು ನಂಬಿಕೆಯನ್ನು ಕಳೆದುಕೊಳ್ಳುವುದಿಲ್ಲ. ಗುರುರಾಯರು ನನ್ನ ಜೊತೆ ಇದ್ದಾರೆ. ಈ 3 ಮಾತುಗಳು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಮಲಗುವ ಮೊದಲು ಪ್ರಾರ್ಥನೆ ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು 11 ಬಾರಿ ಮತ್ತೆ ಮನಸ್ಸಿನಲ್ಲಿ ಹೇಳಿ. ಗುರುರಾಯರೇ, ನನ್ನ ನಾಳೆಯನ್ನು ನೀವೇ ಸುಂದರ ಮಾಡಿ. ನೀವು ಒಬ್ಬರಲ್ಲ, ನಿಮ್ಮ ನೋವು ಕಾಣದ ಕಣ್ಣುಗಳಿವೆ, ನಿಮ್ಮ ಕಣ್ಣೀರು ಕೇಳುವ ದೈವವಿದೆ. ಅದೇ ಗುರುರಾಯರು. ಇಂದು ರಾತ್ರಿ ನಿಮ್ಮ ಎಲ್ಲ ದುಃಖಗಳು ಕಡಿಮೆಯಾಗಲಿ, ನಿಮ್ಮ ಮನಸ್ಸಿಗೆ ಶಾಂತಿ ಬರಲಿ, ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡಲಿ, ನಿಮ್ಮ ಕನಸುಗಳು ನೆರವೇರಲಿ. ಭಕ್ತರೇ, ಈ ವಿಡಿಯೋ ಇಲ್ಲಿ ಮುಗಿದರೂ ಗುರುರಾಯರ ಕೃಪೆ ನಿಮ್ಮ ಜೀವನದಲ್ಲಿ ಇವಾಗಿನಿಂದಲೇ ಪ್ರಾರಂಭವಾಗಲಿ. ನೀವು ಈ ಕ್ಷಣದಲ್ಲಿ ಏನೇ ನೋವಿನಲ್ಲಿ ಇದ್ದರೂ ಅದನ್ನು ನಿಮ್ಮ ಮನಸ್ಸಿನಿಂದ ಬಿಡಿ. ಗುರುರಾಯರು ನಿಮ್ಮ ಜೊತೆ ಇದ್ದಾರೆ. ನೀವು ಒಬ್ಬರಲ್ಲ, ನಿಮ್ಮ ಕಣ್ಣೀರು ತಡವಾಗಬಹುದು, ಆದರೆ ನಿಮ್ಮ ಸಂತೋಷ ಖಚಿತವಾಗಿ ಬರುತ್ತದೆ. ಇಂದು ರಾತ್ರಿ
ಒಂದು ಭರವಸೆ ತೆಗೆದುಕೊಳ್ಳಿ. ನಾನು ನಂಬಿಕೆಯನ್ನು ಬಿಡುವುದಿಲ್ಲ. ಗುರುರಾಯರು ನನ್ನನ್ನು ರಕ್ಷಿಸುತ್ತಾರೆ. ಮಲಗುವ ಮೊದಲು ಹೀಗೇಳಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ 11 ಬಾರಿ ಮತ್ತು ಮನಸ್ಸಿನಲ್ಲಿ ಪ್ರಾರ್ಥಿಸಿ. ಗುರುರಾಯರೇ, ನನ್ನ ಜೀವನವನ್ನು ನೀವೇ ಬೆಳಗಿಸಿ. ನಿಮ್ಮ ದುಃಖ ಶಾಶ್ವತವಲ್ಲ. ನಿಮ್ಮ ರಾತ್ರಿ ಎಷ್ಟೇ ಕತ್ತಲೆಯಾದರೂ ಬೆಳಕು ಬರುತ್ತದೆ. ಗುರುರಾಯರ ಕೃಪೆ ಎಂದಿಗೂ ನಿಮ್ಮನ್ನು ಬಿಡುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಆಶೀರ್ವಾದ ವಿಡಿಯೋ ತಪ್ಪಿಸಿಕೊಳ್ಳಬೇಡಿ. ಧನ್ಯವಾದಗಳು. ನಿಮಗೆ ಶುಭರಾತ್ರಿ.